A person uses +2 diopter lenses. What is the eye problem she has? What is the focal length of her lenses? What is the range which she can see objects clearly without glasses? ಸೊ ಏನೇನು ಕೊಟ್ಟಿದ್ದಾರೆ, ಈ ವ್ಯಕ್ತಿ +2 ಡಯಾಪ್ಟರ್ ಇರುವಂಥ ಲೆನ್ಸಸ್ ಉಪಯೋಗಿಸ್ತಾ ಇದ್ದಾರೆ. +2 ಡಯಾಪ್ಟರ್, ಇದ್ರ ಫೋಕಲ್ ಲೆಂತ್ ಏನೋ, ಅವ್ರ ಕಣ್ಣಿನ ತೊಂದರೆ ಏನೋ, ಮತ್ತು ಅವರು ರೇಂಜು ಗ್ಲಾಸ್ ಇಲ್ದಿರ ಇಲ್ಲಿಂದ ಇಲ್ಲಿವರೆಗೂ ನೋಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ನಿಮ್ಮ ಚಿತ್ರ. ಇದು ಹೋಗ್ತಾ ಹೋಗ್ತಾ ಬಿಡಿಸ್ಬೇಕಾಗುತ್ತೆ, ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಇವ್ರ ಕಣ್ಣಲ್ಲಿ ಏನು ತೊಂದರೆ ಇದೆ ಅದನ್ನು ಹೇಳಬೇಕಾಗುತ್ತೆ. ಅದನ್ನು ಹೇಗೆ ಹೇಳೋದು? +2 ಡಯಾಪ್ಟರ್ ಪ್ಲಸ್ ಅಂತ ಹೇಳಿದ್ದೀರಾ, ಅದರಿಂದ ಆ್ಯಸ್ ಪವರ್ ಇಸ್ positive value, this implies the lens is convex lens. ಹಾಗಾಗಿ since it's convex lens, we are looking at long sightedness. If not, hypermetropia issue ಅಲ್ವಾ ಅಂತ ಹೇಳಿದ್ರೆ ಅವ್ರಿಗೆ ದೂರದ ಕ್ಲಿಯರಾಗಿ ಕಾಣುತ್ತೆ. ಒಂದು ಮಟ್ಟದಿಂದ 25ವರೆಗೂ ಥಿಂಗ್ಸ್ ವಾಂಟ್ ಬಿ ಕ್ಲಿಯರ್. ಇದು ತೊಂದರೆ. ಇವ್ರ ಪವರ್ ಏನಿರುತ್ತೆ? 100/f in ಸೆಂಟಿಮೀಟರ್. ಸೊ ಪವರ್ ಗೊತ್ತಿದೆ. ಫೋಕಲ್ ಲೆಂತ್ ಏನಿರುತ್ತೆ? ಸೊ 2 × 50 is 100. So focal length will be 50 centimeter. ಸರಿ ತಾನೆ? ಇವಾಗ ಆಬ್ಜೆಕ್ಟ್ ಇವರಿಗೆ 25 ಇರೋ ಆಬ್ಜೆಕ್ಟು ಕಾಣಬೇಕು. ಅವ್ರಿಗೆ ಎಲ್ಲಿಂದ ಕಾಣ್ತಾ ಇದೆ? ಈ ಜಾಗದಿಂದ. ಅದು ನಿಮ್ಮ ಇಮೇಜ್ ಲೊಕೇಶನ್. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದು -25 ಸೆಂಟಿಮೀಟರ್. ಇಮೇಜ್ ಡಿಸ್ಟೆನ್ಸ್ ಬಂದು -x. ಓಕೆ, ಎಕ್ಸ್ ಅಂತ ತೊಗೊಳೋಣ, ಅದು ನೆಗೆಟಿವ್ ಆನ್ಸರ್ ಬರುತ್ತೆ. x ಸೆಂಟಿಮೀಟರ್. ಸೊ ಎಫ್ ಗೊತ್ತಿದೆ, ಯು ಗೊತ್ತಿದೆ, ವಿ ಕಂಡುಹಿಡಬೇಕು ಅಷ್ಟೇ. ಸೊ 1/f is equal to 1/v minus 1/u. 1/50 is equal to 1/x minus 1/-25. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಟ್ರಾನ್ಸ್ಪೋಸ್ ಮಾಡಿದ್ರೆ 1/50 minus 1/25 is equal to 1/x. LCM ಇಲ್ಲಿ 50, 1 minus 2 is equal to 1/x. ಸರಿನಾ? ಸೊ x is equal to -50 centimeter. So the object is, the image is at 50 centimeter. ಸರಿ ತಾನೆ? ಫೋಕಲ್ ಲೆಂತ್ ಕಂಡುಹಿಡಿದ್ರೆ, ಐ ಪ್ರಾಬ್ಲಮ್ ಹೇಳಿದ್ರೆ, ಇವಾಗ ರೇಂಜ್ ಹೇಳಬೇಕು. ರೇಂಜ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಕಾಣುತ್ತೆ ಅಂತ ಹೇಳಿ. ಸೊ 50 ಸೆಂಟಿಮೀಟ್ರಿಂದ ಇನ್ಫಿನಿಟಿವರೆಗೂ ಕಾಣುತ್ತೆ. ಸೊ ದ ರೇಂಜ್ ಇಸ್ ರೇಂಜ್ ಆಫ್ ವಿಷನ್ ವಿತೌಟ್ ಗ್ಲಾಸಸ್. ರೇಂಜ್ ಆಫ್ ವಿಷನ್ ವಿತೌಟ್ ಗ್ಲಾಸಸ್ is 50 centimeter to infinity. ಸರಿನಾ? ಸೊ ಇದು ನಿಮ್ಮ ಉತ್ತರ.